ಈ ಸನೇಶ್ವರ ನಂಬಿಕರದವರಿಗೆ ಹಿಂಬಾಗಿ ಬಂದು ಬೇಕಾದ್ದನ್ನು ಕೊಡ್ತಾನೆ. ಒಂದೇವರಿಗೆ ಅಭಿಷೇಕ ಇಷ್ಟ, ಒಂದೇವರಿಗೆ ಪೂಜೆ ಇಷ್ಟ, ಒಂದೇವರಿಗೆ ಅಲಂಕಾರ ಇಷ್ಟ, ಒಂದೇವರಿಗೆ ಮೆರವಣಿಗೆ ಇಷ್ಟ. ಆದ್ರೆ ಈ ನಮ್ಮಪ್ಪನಿಗೆ ಪೂಜೆ ಮಾಡ್ತಾ ಮಾಡ್ತಾ ಅವನ ಕಥೆಯನ್ನ ಸಂಪೂರ್ಣವಾಗಿ ಕೇಳಬೇಕು, ಅದೇ ಇವನಿಗಿಷ್ಟ. ಸನೇಶ್ವರನ ಕತೆ ಓದಿಸೋದು ಅಂತಾನೆ ಇದಕ್ಕೆ ಅರ್ಥ. 73 ವರ್ಷಗಳಿಂದ ನಮ್ಮ ಹಾಲು ಮತಸ್ಥರ ಬೀದಿಯ ಕರ್ನಂಜಿಪುರ ಗ್ರಾಮಸ್ಥರು ಇವತ್ತು ಭಕ್ತಿಯಿಂದ ಈ ಕಥಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ? 73 ವರ್ಷಗಳು. ಇಂತಹ ಒಂದು ಪುಣ್ಯ ಕಾರ್ಯಕ್ರಮ 71 ರಾತ್ರಿ ಈ ರೀತಿ ಪೂಜೆ ಮಾಡಿದ್ದಾರೆ ಅಂದ್ರೆ ಅದೆಷ್ಟು ಇತಿಹಾಸ ಪ್ರಸಿದ್ಧವಾದದ್ದು ಈ ಗ್ರಾಮದಲ್ಲಿ. ಅದೆಷ್ಟು ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಚಪ್ಪಾಳೆ ಹೊಡೆರಿ ಹಾಲು ಮತಸ್ಥರ ಕುಲಬಾಂಧವರಿಗೆ. ಇಂತಹ ಪವಿತ್ರವಾದ ಸುದಿನದಲ್ಲಿ ಪರಮಾತ್ಮನನ್ನು ವಿಶೇಷವಾಗಿ ಪೂಜೆ ಮಾಡಿ ಇವತ್ತು ಭಕ್ತಿಯಿಂದ ಅವನಿಗೆ ಅಲಂಕಾರ ಮಾಡಿ ಅವನ ನಾಮಸ್ಮರಣೆಯನ್ನು ಮಾಡ್ತಾ ಇರುವ ಸಂದರ್ಭ. ಶನಿದೇವರ ಪಾಲಕ್ಕೆ ಗೋವಿಂದ ಗೋವಿಂದ, ನೀಲವರ್ಣನ ಪಾಲಕ್ಕೆ ಗೋವಿಂದ ಗೋವಿಂದ, ಕರ್ನಂಜಿಪುರ ಕ್ಷೇತ್ರಾಧಿಪತಿಯ ಪಾಲಕ್ಕೆ ಗೋವಿಂದ ಗೋವಿಂದ. ಸ್ವಾಮಿ ಶನಿದೇವ ಮೂಲೋಕದ ಒಡೆಯ, ಒಂದೇ ನೀನು ಕಂದ ನಾನು ಬಂದು ಕಾಪಾಡೆಯ. ಶನಿದೇವರ ಪಾಲಕ್ಕೆ ಗೆ, ನೀಲವರ್ಣನ ಪಾಲಕ್ಕೆ ಗೆ, ತುಳಸಿ ಪೂಜಿಪರ ಪಾಲಕ್ಕೆ ಗೆ. ಸ್ವಾಮಿ ಶನಿದೇವ ಶಕಟಾದಿಯ ಒಡೆಯ, ಒಂದೇ ನೀನು ಕಂದ ನಾನು ಬಂದು ಕಾಪಾಡೆಯ. ಒಂದೇ ನೀನು ಕಂದ ನಾನು ಬಂದು ಕಾಪಾಡೆಯ. ಸ್ವಾಮಿ ಶನಿದೇವ ಲೋಕದ ಒಡೆಯ, ದೇನು ಕಂದ ನಾನು ಬಂದು ಕಾಪಾಡೆಯ. ಸ್ವಾಮಿ ಶನಿದೇವ ಬರೀ ಕಲ್ಲು ಮುಳ್ಳುಗಳೇ. ಶನಿದೇವ ಸ್ವಾಮಿ ಶನಿದೇವ, ಶನಿದೇವ ಸ್ವಾಮಿ ಶನಿದೇವ. ಜೀವನ ಸಂತೆಯಲ್ಲಿ ಬರೀ ಕಷ್ಟ ನಷ್ಟಗಳೇ. ಚಿಂತೆಯು ಚಿತೆಯಾಗಿ ಸ್ವಾಮಿ, ಚಿಂತೆಯು ಚಿತೆಯಾಗಿ ನಾನೊಂದು ಬೆಂದಿರುವೆ. ಸ್ವಾಮಿ ಶನಿದೇವ ಶಕಟಾದ್ರಿಯ ಒಡೆಯ, ಒಂದೇ ನೀನು ಕಂದ ನಾನು ಬಂದು ಕಾಪಾಡೆಯ. ಒಂದೇ ನೀನು ಕಂದ ನಾನು ಬಂದು ಕಾಪಾಡೆಯ. ಸ್ವಾಮಿ ಶನಿದೇವ ಕೊಡುಗಯ್ಯ ಶಿವನೀನು ಸ್ವಾಮಿ
ಸ್ವಾಮಿ ಶನಿದೇವ ಶಕಟಾತ್ರಿಯ ಒಡೆಯ ದೇವಿಗೂ ಕಂದಾನ ಬಂದು ಕಾಪಾಡೆಯ ಸ್ವಾಮಿ ಶನಿದೇವ 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 ಸ್ವಾಮಿ ಶನಿದೇವ ತಂದೆ ತಾಯಿಯು ನೀನೇ ಸ್ವಾಮಿ ಬಂಧು ಬಳಗ ನೀನೇ ನಂಬಿ ಬಂದಿರುವ ನಂಬಿ ಬಂದಿರುವ ನಿಜ ಭಕ್ತನ ನೀನೊಡೆಯ ಸ್ವಾಮಿ ಶನಿದೇವ ಶಕಟಾತ್ರಿಯ ಒಡೆಯ ದೇವಿಗೂ ಕಂದಾನ ಬಂದು ಕಾಪಾಡೆಯ ಸ್ವಾಮಿ ಶನಿದೇವ ಭೂಲೋಕದ ಒಡೆಯ ತಂದೆ ನೀನು ಕಂದಾನ ಬಂದು ಕಾಪಾಡೆಯ ಶನಿದೇವರ ಪಾಲಕ್ಕೆ ಗೋವಿಂದ ಗೋವಿಂದ ಕರ್ನಂಜಿಪುರ ಕ್ಷೇತ್ರಾಧಿಪತಿಯ ಪಾಲಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾಲಕ್ಕೆ ಗೋವಿಂದ ಗೋವಿಂದ ತುಳಸಿ ಪೂಜಪನ ಪಾಲಕ್ಕೆ ಗೋವಿಂದ ಗೋವಿಂದ ಇಲ್ಲಿ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ದಿವಸದಲ್ಲಿ ನಮ್ಮ ಕರ್ನಂಜಿಪುರ ಆಲಮತಸ್ಥರ ಈ ಒಂದು ಬೀದಿಯಲ್ಲಿ 73ನೇ ವರ್ಷದ ಈ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಹಾಡಿ ಕೇಳಿ ಕೊಂಡಾಡಿ ದೈವಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗುತ್ತಿರುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಆ ಶನೇಶ್ವರ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಐಶ್ವರ್ಯಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ. ಯಾಕೆಂದ್ರೆ ಮನುಷ್ಯನಾದವನ ಆಸೆ ತಂದವನೇ ಆಯುಸ್ ತಂದಿಲ್ಲ, ಹಣ ಸಂಪಾದನೆ ಮಾಡ್ತಾವನೆ ಆರೋಗ್ಯ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ. ಈ ಆರೋಗ್ಯ ಭಾಗ್ಯವನ್ನು ಈ ಕಲಿಯುಗದಲ್ಲಿ ನಮ್ಮೆಲ್ಲರಿಗೂ ಕೂಡ ಕೊಟ್ಟು ಕಾಪಾಡವನು, ನಮ್ಮ ಜೀವಕ್ಕೆ ಒಂದು ಶಕ್ತಿಯನ್ನು ಕೊಡವನು ಯಾರಪ್ಪ ಅಂದ್ರೆ ಈ ಪರಮಾತ್ಮ ಶನೀಶ್ವರ. ನಮ್ಮೆಲ್ಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ವಿಕ್ರಮರಾಜನ ಕಥೆಯಲ್ಲಿ ಬೀದಿ ಬೀದಿ ಒಳಗಡೆ ತಾನು ಬರ್ತಿರ್ಬೇಕಾದ್ರೆ ಆ ಹೆಂಗಸು ಬ್ರಾಹ್ಮಣೋತ್ತಮರ ಬೀದಿಯಲ್ಲಿ ಮಕ್ಕಳ ಸಮೇತವಾಗಿ ಗೋಳಾಡ್ತಾ ಇದ್ದಾಳೆ. ಹಸಿವನ್ನ ತಾಳಲಾರದ ಮಕ್ಕಳು ಬಿಕ್ಕಿ ಬಿಕ್ಕಿ ಅಳ್ತಾ ಇರಬೇಕಾದ್ರೆ, ದುಃಖದಿಂದ ನರಳಾಡ್ತಿರ್ಬೇಕಾದ್ರೆ ಆ ಮಕ್ಕಳ ಗೋಳಾಟ ಭೂಲೋಕಕ್ಕೂ ಆಕಾಶಕ್ಕೂ ಇಳಿಯದಂತಾಗಿದೆ. ಸಂಕಟ ಪಡ್ತಾ ಗೋಳಾಡ್ತ ಆ ದುಃಖ ಪಡ್ತಿರ್ಬೇಕಾದ್ರೆ ಅವಳ ದುಃಖದ ಕೂಗಿಯಾಗಿದೆ ನೋಡಿ. ವಿಧಿ ಲೀಲೆ ಶೋಕದ ಕಾರಿರುಳೆ ಶನಿದೇವ ಏನಿ ವಿಧಿ ಲೀಲೆ ಶೋಕದ ಕಾರಿರುಳೆ ದೇವ ವಿಧಿ ಲೀಲೆ ಶೋಕದ ಕಾರಿರುಳೆ. ಬಾರ್ ಬಾರ್
ವಿಧಿಯ ಲೀಲೆ ಅರಿಯದ ಬಾಲೆ ಸಲ್ಲದು ಈ ಜ್ವಾಲೆ ಸಲ್ಲದು ಈ ಜ್ವಾಲೆ ಶನಿದೇವ ದೇವಿ ವಿಧಿ ಲೀಲೆ ಶೋಕದ ಚಾದಿರುಳೆ ಆದರೀಶಾ ದೇವ ಆದರೀಶಾ ಪರವೇ ಆದರೀಶಾ ದೇವ ಆದರೀಶಾ ಶನಿದೇವ ಸಖಿ ಸೇರಾಪ ಹರವೇ ಕೋಪ ಹಾರರಿ ಶಾಪ ಹಾರರಿ ಶಾಪ ಶನಿದೇವ ದೇವಿ ವಿಧಿ ಲೀಲೆ ಶೋಕದ ಚಾದಿರುಳೆ ದೇವ ದೇವಿ ವಿಧಿ ಲೀಲೆ ವಿಧಿ ಲೀಲೆ ವಿಧಿ ಲೀಲೆ ಶನಿದೇವರ ಪಾರ್ವತಿ ಗೋವಿಂದ ಗೋವಿಂದ ನೀಲವಲ್ಲರ ಪಾರ್ವತಿ ಗೋವಿಂದ ಗೋವಿಂದ ತುಳಸಿ ಪೂಜಮನ ಪಾರ್ವತಿ ಗೋವಿಂದ ಗೋವಿಂದ ಕರ್ನಾಟಕಪುರ ಕ್ಷೇತ್ರಾಧಿಪತಿಯ ಪಾರ್ವತಿ ಗೋವಿಂದ 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 ದೇವರ ಪಾರ್ವತಿ ಗೋವಿಂದ ಗೋವಿಂದ ಕೂಗ್ರ ಒಂಚು ಜೋರಾಗಿದ್ದಾಕ ಆಳುಗಳ ಸುಮ್ ತಿನ್ಕೊಳಂಗಿದ್ದಾರೆ ಶನಿದೇವರ ಪಾರ್ಕೆ ಗೇ ನೀಲವರ್ಣನ ಪಾರ್ಕೆ ಗೇ ನೀವಂಚೂರು ಕೂಗಿ ಸಮದೋದರ ಹೆಂಗಸ್ರು ಬೇರೆಯವ್ರ ಮನ ಸುದ್ದಿ ಆಡಕ್ ಬಿಟ್ಬಿಡಿ 15 ದಿವಸ ಆದ್ರೂ ಮುಗಿಯಲ್ಲ ಈ ಕಳತ್ತಿಸ್ತಾರ ಕಾಣತಿಸ್ತಾರ ಶನಿದೇವರ ಪಾರ್ಕೆ ಗೇ ಜಗದೋದ್ಧಾರಕನಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯಕಥೆಯಲ್ಲಿ ವಿಕ್ರಮ ಹೇಳ್ತಾನೆ, ಒಪ್ಪತ್ತಿನ ಊಟ ಗತಿ ಇಲ್ಲದೆ ಸದ್ದು ಈ ಬ್ರಾಹ್ಮಣೋತ್ತಮರ ಮನೆಯಲ್ಲಿ ಗೋಳಾಟ ಕೂಗಾಟ ಕೇಳ್ತಾ ಇದೆಯಲ್ಲ, ರೆಡಿಯಾಗಿದ್ರು ಕೊಟ್ಬಿಡಿ, ಗಲಾಟೆ ಯಾಕೆ ಮಾಡಿದಾರೆ? ಈ ಭಗವಂತನ ಆಟ ಬಲ್ಲವರಾರು? ಈ ಪರಮಾತ್ಮನ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಸೇರ್ಕೊಂಡು ಕೊಟ್ಬಿಡಿ ಬೇಗ ಬೇಗ. ನಮ್ಮೆಲ್ಲರಿಗೂ ಆ ಶನೇಶ್ವರ ಜೀವನದಲ್ಲಿ ಆನಂದ ನೆಮ್ಮದಿ ಎಲ್ಲವನ್ನೂ ಕೊಟ್ಟು ಕಾಪಾಡೋನೊಬ್ಬನೇ. ವಿಕ್ರಮ ಇವ್ರನ್ನ ಬೆಳಗಾಗೊಟ್ಲ ಅರಮನೆ ಕರೆಸಿ ಇವರು ದರಿದ್ರವನ್ನೇ ಹಿಂಗಿಸ್ಬಿಡ್ಬೇಕು ಅಂತ ಯಾರಲ್ಲಿ ಮಹಾಪ್ರಭು ಈಗಲೇ ಹೋಗಿ ನಮ್ಮ ಆಸ್ಥಾನ ಪಂಡಿತರಾಗಿರ್ತಕ್ಕಂಥ ವೇದಶರ್ಮ ಪಂಡಿತೋತ್ತಮರ ತುರ್ತಾಗಿ ಬರಮಾಡಿ. ಆಗಲಿ ಮಹಾಪ್ರಭು. ಇವ್ರು ಬಂದು ಬಾಗಲು ಕೊಟ್ಟರು. ಸ್ವಾಮಿ ಪಂಡಿತ್ರೆ ಹೇಳಪ್ಪ. ಮಹಾಪ್ರಭು ನಿಮ್ಮ ತುರ್ತಾಗಿ ಬರಲಿದ್ದಾರೆ ಪಂಡಿತ್ರೆ. ಏನಪ್ಪ ಸಮಾಚಾರ? ಏನಕ್ಕೂ ಗೊತ್ತಿಲ್ಲ ಪಂಡಿತ್ರೆ. ಕುಲದಲ್ಲಿ ಬ್ರಾಹ್ಮಣೋತ್ತರು ಮತ್ತೆ ಹಿರಿಯರು ಏನೋ ದಾನ ಕೊಡಕ್ಕಿರ್ಬೇಕು ಸಂತೆ ಪಂಡಿತ್ರೆ, ಬೇಗ ಬನ್ನಿ. ನಿನ್ನಿಂದೇನೆ ಬಂದೆಯಪ್ಪ. ಇವತ್ತಿಷ್ಟೊತ್ತಿಗೆ ಮಹಾಪ್ರಭುಗಳು ಬರಮಾಡ್ತಾ ಇದಾರೆ ಅಂದ್ರೆ ಅವ್ರು ಹೇಳಿದಾಗ ಏನೋ ದಾನ ಕೊಡಕ್ಕೆ ಇರಬೇಕು, ಈಗ ಹೋಗಿ ಈಗ ಬಂದ್ಬಿಡೋದು ಸರಿ ಅಂತ ಹೆಂಡತಿಗೆ ಹೇಳ್ತಾನಲ್ಲೇ ಬೇಗ ಹೊರಡೋದಕ್ಕೆ ಸಿದ್ಧ ಮಾಡುವಂದಾಗ ಗಂಡನಿಗೆ ಅರ್ಧಂಗಿ ಏನು ಹೊಲದಿಕ್ಕಿ ಹೋಗಿ ಬನ್ನಿ. ಇವತ್ತು ಅರಮನೆಯಲ್ಲಿ ಏನ್ ಕೊಡ್ತಾರೋ ಅದನ್ನ ತಗೊಂಡು ಮಕ್ಕಳಿಗೆ ಇವತ್ತೇ ಹೊಟ್ಟೆ ತುಂಬಿಸೋಣ, ಹೋಗಿ ಬನ್ನಿ ಬೇಗ. ಅರಿದ ಹಂಗೆಯನ್ನ ಗಂಡನ ಹೊಲದಿಕ್ಕಿ ಬಾಗಿಲ ನಿಂತ್ಕೊಂಡು ಕಳಿಸ್ತಾವಳೆ. ಯಾಕೆಂದ್ರೆ ಬಡತನ ಹೆಣ್ಮಕ್ಕಳಿಗೆ ಮೊದ್ಲೇ ಕಣ್ಣೀರು ಜಾಸ್ತಿ. ಅದರಲ್ಲೂ ಈ ಬಡತನ ಅನ್ನೋದು ಬಂದ್ಬಿಟ್ರೆ ಯಾವಾಗ್ಲೂ ಸುಂಬತ್ತಾನೆ ಇರುತ್ತಂತೆ ಅಲ್ವಾ? ಅದಕ್ಕೆ ಅದರಲ್ಲೂ ಇದಕ್ಕೆ ಕಟ್ ನೀರು ಅರಿಯ ನೀರು ಅಂತ ಕರೀತಾರೆ. ಕಟ್ ನೀರು ಅಂದ್ರ 15 ದಿನಕ್ಕೊಂದು ನೀರು ಬಿಡ್ತಾನಲ್ಲ ಅದು ಕಣ.
ಶ್ರೀಮಂತರಿಗೆ ಯಾವತ್ತ ಒಂದಿನ ಹತ್ಬಿಟ್ಟು ಸುಮ್ಮನೆ ಆಗೋಯ್ತಾರ. ಕಟ್ ನೀರು ಹರಿಯ ನೀರು ಅಂದ್ರ 24 hours ಸುಮ್ಮನೆ ಗೇಟ್ ವಾಲ್ ಹೊಡೆದಾಗಿರುತ್ತಾ, ಸುಮ್ಮನೆ ಕಿತ್ಕೊಂಡು ಸುಮ್ಮನೆ ಯಾವಾಗ ಸುಮ್ಮನೆ ಬರ್ತಾನೆ ಇರುತ್ತಾ. ಒಳ್ಳೇದು ಕೂತಾಕಳಿ, ಕೆಟ್ಟದ್ ಕೂತಾಕಳಿ. ಈ ಜಿಲ್ಲಾ ಪಂಚಾಯತಿ ಅವ್ರು, ತಾಲೂಕ್ ಪಂಚಾಯತಿ ಅವ್ರು ಬೀದಿಗೆ ಒಂದೊಂದು ತೊಂಬನಲ್ಲಿ ಫಿಟ್ ಮಾಡಿರ್ತಾರೆ. ಹಂಗೆ ಹುಟ್ಟುವಾಗ ಬ್ರಹ್ಮ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿ ಕಳಿಸ್ಬಿಟ್ಟಿರ್ತಾನೆ ಹೆಂಗಸರುಗಳಿಗೆ. 3 ವರ್ಷ ಬಾಳ ನಿಂತೋದ್ರು ಈ ಕಣ್ಣೀರು ಗೊಂಡಗ್ ಮಾತ್ರ ಬರಲಿಲ್ಲ. ಆ ಕಣ್ಣೀರು ಬತ್ತಿದ್ದಾಗೆ ಕಾಂಬಿನೇಷನ್ ಅದು ಬಣ್ಣ. ಈಗ ನಾನು ಅಳ್ತಿದ್ರೆ ಕೆಲವ್ರು ಅವರು ಅಳ್ತಿರ್ತಾರೆ. ಮ್ಯಾಟ್ರ್ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಅಳೋದು. ಇದ್ಯಾಕೆ ನೀವು ಅಳ್ತಿರಲ್ಲ, ಅದಕ್ಕೆ ನಮ್ಗಳು ಬಂತು ಕವ. ಇದೇ ನೋಡಿ, ಅದರಲ್ಲೂ ಬಡತನ ಅನ್ನೋದು ಬಂದ್ಬಿಟ್ರೆ ಯಾವಾಗಲೂ ಕಣ್ಣೀರು ಬರುತ್ತೆ ಅನ್ನೋದಕ್ಕೆ ಇಲ್ಲಿ ವೇದ ಶರ್ಮನ ಹೆಂಡತಿ ಹೋಗಿ ಬನ್ನಿ ಮಕ್ಕಳಿಗೆ ಇವತ್ತಾದ್ರೂ ಹೊಟ್ಟೆ ತುಂಬಿಸೋಣ ಅಂತ ದಾರಿಲಿ ಕಳಿಸ್ತಿದ್ರೆ. ವಿಕ್ರಮ ಬಹಳ ಬುದ್ಧಿವಂತ. ನೆರೆದ ಸಭೆಯೊಳಗೆ ನಾನು ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನು ತುಂಬಿಕೊಟ್ರೆ ಕೆಲವ್ರು ನೋಡಿದವ್ರು ಸಂತೋಷ ಪಡ್ತಾರೆ. ಮಹಾರಾಜ ಅವನೊಬ್ಬನಿಗೆ ಕೊಟ್ಟುಬಿಟ್ಟಲ್ಲ, ನಮಗ್ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ಅಂತಾರೆ. ಇನ್ನು ಕೆಲವರು ಒಬ್ರು ಸಂತೋಷ ಪಟ್ಟರೆ ಇನ್ನೊಬ್ರು ಹೊಟ್ಟೆ ಕಿಚ್ಚು ಪಡ್ತಾರೆ. ದಾನವನ್ನ ಗೌಪ್ಯವಾಗಿ ಕೊಟ್ಟಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಬಲಗೈಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದಂತೆ, ಅದು ನಿಜವಾದ ದಾನ. ಇನ್ನು ಕೆಲವರು ಊರಿಗೆಲ್ಲ ಹೇಳ್ಕೊಂಬತ್ತಾರೆ, ಇಷ್ಟು ಕೊಟ್ಬಿಟ್ಟಿ ಅಂತ. ಹೌದು, ದೊಡ್ಡ ದೇವಸ್ಥಾನ ಕಟ್ಟಿರೋ ಪುಣ್ಯಾತ್ಮ ಎಲ್ಲೂ ನನ್ನ ಹೆಸರು ಹಾಕ್ಬೇಡಿ ಅಂತಾನೆ. ನನ್ನ ಹೆಸರು ಹಾಕ್ಬೇಡಿ, ಆ ದೇವ್ರು ಕೊಟ್ಟ ನಾ ಕಟ್ಟಿಸ್ತೆ ಅಷ್ಟೇ ನಂಗೆ ಗೊತ್ತಿರೋದು ಅಂತಾನೆ. ಆ ದೇವಸ್ಥಾನಕ್ಕೆ ಒಂದು ಟ್ಯೂಬ್ ಲೈಟ್ನು 2 ಫ್ಯಾನ್ ಹಾಕ್ಸ್ಬಿಟ್ಟಾನಪ್ಪ. ರಕ್ಕೆಲ್ಲ ಹೆಸರು ಬರಿಸನ, ಲೆಕ್ಕ ಹಾಕಳಿ. ಟ್ಯೂಬ್ ಲೈಟ್ಗೆಲ್ಲ ಹೆಸರು ಬರಿಸನ. ಇನ್ಸಿಲ್ ಮಿಸ್ ಆಗದ ಅಂದ್ಬಿಟ್ಟು ಜಗಳಕ್ಕೆ ಬಿದ್ದಾನ. ಚೆನ್ನಾಗ್ ಬರ್ತಿದ್ಯಾ? ಇನ್ಸಿಲ್ ಮಿಸ್ ಆಗದೆ ಅಂತ ಬಂದು, ರೇ ಎಲ್ರಿ ಟ್ಯೂಬ್ ಲೈಟ್ ಹಾಕ್ಸಿನಿ. ಹೆಸರು ಹಾಕ್ಸಿಲ್ವಾ? ಹೆಸರು ಹಾಕ್ಸಿದಾರೆ ಕಣ್ರಿ. ಬಿಬಿ ಅಂತ ಹಾಕಿ, ಬದ್ದಾಳ ಶಾಸ್ತ್ರಿ ಅಂತ ಹಾಕ್ಸ್ರಿ ಜೋರಾಗೆ. ಹಾಕ್ಬೇಕಾಗಿಸ್ತೋ. ಬಿಚ್ಕೊಬಿಟ್ಟಾಯ್ತು ಇಲ್ದಾರ. ಮೊದ್ಲು ಬಿಚ್ಕೋಗು, ಬರ ತಿಂಗಳು ಬರ್ನಾದ್ದೇನ ಬೊಡಿಗಣ್ಣ ಅಂದವ. ನೋಡಿ, ಅಪಾಟಿ ದೇವಸ್ಥಾನ ಕಟ್ಟದವನು ಹೆಸರು ಬೇಡ ಅಂದ. ಆ ಬರ ತಿಂಗಳು ಬರ್ನಾಗ ಟ್ಯೂಬ್ ಲೈಟು. ಅದಕ್ಕೆ ಈ ಜಗತ್ತಿನಲ್ಲಿ ನೋಡಿ, ಅದಕ್ಕೆ ಕೊಟ್ಟದ್ದು ಯಾರಿಗೂ ಗೊತ್ತಾಗಬಾರ್ದು. ಪರಮಾತ್ಮನ ಭಕ್ತಿ ಅದೇ ನಿಜವಾದದ್ದು. ನಾವೇನು ಅವನು ಕೊಟ್ಟದ್ದನ್ನ ಅವನು ಕೊಡ್ತೀವಿ. ನಮ್ಮಲ್ಲೇನಿದೆ ಹೇಳಿ? ಏನೂ ಇಲ್ಲ. ಅವನು ಕರೆದಾಗ ನಾವು ಒಯ್ತಾ ಇರ್ಬೇಕಷ್ಟೇ. ಏನಾದ್ರೂ ತಗೊಂಡೊಯ್ತೀವಿ ಅನ್ನೋದೇನಾದ್ರೂ ಗೊತ್ತಾಗ್ಬಿಟ್ಟಿದ್ರೆ, ಓಹೋ, ಅದು ಎಲ್ಲೆಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟು ಅದು ಎಲ್ಲೆಲ್ಲಿ ಮಡಿಕೊಂಡು ತಗೊಂಡಾಗಾರ ಹೋಗೋ ಹೊತ್ಗ ಯಾರಿಗೂ ಗೊತ್ತಿಲ್ದಂಗೆ ಅದು ಎಲ್ಲೆಲ್ಲಿ ಬಚ್ಚಿಟ್ಬಿಡೋರ. ನಾ ಏನಾದ್ರು ತಗೊಂಡೋಯ್ತೀನಿ ಅನ್ನೋರು ಇದ್ದಿದ್ರೆ. ಅದಕ್ಕೆ ನೋಡಿ, ಏನು ತಗೊಂಡೋಗಲ್ಲ. ಈ ಜಗತ್ತನ್ನು ಬಿಟ್ಟು ಹೋಗೋದಕ್ಕೆ ಯಾರಿಂದಲೂ ಏನೂ ತಗೊಂಡೋಗಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾರೆ, ಬರುವಾಗ ಬೆತ್ತಲೆ, ಜಗವ ಬಿಟ್ಟು ಹೋಗುವಾಗ ಬೆತ್ತಲೆ, ಮಧ್ಯದ 4 ದಿನದ ನಾಟಕ ರಂಗದ ಕತ್ತಲೆ ಎಂಬ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ. ಆ ಭಗವಂತನ ಭಕ್ತಿ ಒಂದೇ ನಮ್ಮದು. ಅದಕ್ಕೆ ರೆಡಿಯಾಗಿದ್ರು ಕೊಟ್ಬಿಡಿ ಅತ್ತಾಗ. ಇನ್ನು ನವಗ್ರಹಗಳ ಪೂಜೆ ಬರ್ತದೆ. ರೆಡಿ ಆಗ. ಅದಕ್ಕೆ ಈಗ ಯಾವ್ದ 200 ರೂಪಾಯಿ ಬೇರೆ 300 ಬೇರೆ ಕೊಟ್ಟನಕ್ಕಪ್ಪ ಈಗಲೇ. ಓ ಇಲ್ಲಿ ಅವನ ಒಳ್ಳೆ ಗೀತೆ ಕೇಳ್ಕೊಂಡವ್ರು ಆಡ್ಬಿಡವ, ಟೀ ಕೊಡವತ್ಲಿ. ಪಾಪ 300 ಕೊಟ್ಟನ. ಪಾಪ ದೊಡ್ಡವ್ರಲ್ಲ ಸುಮ್ ಕೂತಾರ ಕೊಡದಿದ್ದವ್ರು ಕೊಡ್ತಾರ ಅವ್ರವೇ. ಹೆಸರು ಓ ಬೀರೇಗೌಡ. ದಕ್ಷತ್ ಕಾರ್ಯಕ್ರಮ ಹೋಗು ನೀನು ಹೊತ್ತಾಗ. ಬೀರೇಗೌಡ ಈ ಕಾರ್ಯಕ್ರಮ ಮೆಚ್ಚಿ 300 ರೂಪಾಯಿನ ಒಟ್ಟಿಗೆ ಕೊಟ್ಟವನೆ. ಅದಕ್ಕೆ ಈ ಸಂದರ್ಭದಲ್ಲಿ ಭಗವಂತ ಅವನು ಒಳ್ಳೇದು ಮಾಡ್ಲಿ ಅಂತ ಅವನು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ, ಹೌದಪ್ಪ ಅದನ್ನೇ ಆಡ ಬಿಡೋದಾಗ ಒಳ್ಳೆ ಗೀತೆಯನ್ನು ಕೇಳ್ಕೊಂಡವನೇ ಬೀರೇಗೌಡ ಹಾಡ್ಬಿಡವ. 300 ಕೊಟ್ಟವನೇ ಪಾಪ. ನೀವು ಸುಮ್ಮನಿದ್ದಾರೆ ಏನು, ನೀವು ಕೊಡ್ಲೇಬೇಕಾಯ್ತಾ? ಬೀರೇಗೌಡನೇ ಕೊಟ್ಟ ಮೇಲೆ ಪಾಪ ಕೊಡ್ತಾರೆ ಇವ್ರವೇ. ಅದರಿಂದ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಕೇಳ್ತಾ ಈ ಒಂದು ಗೀತೆಯನ್ನು ಆಡ್ತಾ, ಹೋ 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 ನಿನ್ನಿಂದಾಗುದಿಯ ಎಲ್ಲೆಲ್ಲಾರು ಬಂದೇ ಕ್ಷಣಿಕಗಳು. 300 ಮುಗಿತು ಬೀರೇಗೌಡ. ಈ ಜಗತ್ತೊಡೆಯನಾದ ಪರಮಾತ್ಮನ ಪುಣ್ಯಕಥೆಯಲ್ಲಿ 500ಕ್ಕೆ ಮಾಡೋದು ನಿನಗ ಅಂದದಕ್ಕೆ 300ಕ್ಕೆ ಮಾಡಿವೆ. ಅದರಿಂದ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಕೇಳ್ತಾ
ನಿಮ್ಗೆಲ್ಲ ಭಗವಂತ ಚೆನ್ನಾಗಿಟ್ಟಿರ್ಲಿ, ಬೀರಗೌಡನು ಚೆನ್ನಾಗಿಟ್ಟಿರ್ಲಿ. ನಾವಂತೂ ಬಾಯಿ ಬಿಟ್ಟು ಕೇಳಲ್ಲ, ನೀವಾಗೆ ನೀವು ಕೊಟ್ರೆ ನಮ್ಮ ಅಪ್ರಾಣಿಗೂ ಬಿಡಲ್ಲ. ಈ ಜಗದೊಡೆಯನಾದ ಪರಮಾತ್ಮನ ಪುಣ್ಯಕಥೆಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ತಾ ಇರುವ ಸಂದರ್ಭದಲ್ಲಿ ಇಲ್ಲಿ ವಿಕ್ರಮ ಸಭೆಗೆ ಕರೆಸದ ಪಂಡಿತೋತ್ತಮನನ್ನು ಕೇಳ್ತಾನೆ. ಹತ್ರ ಬನ್ನಿ ಸ್ವಾಮಿ ಅಂತ ಕರೆದುಬಿಟ್ಟು ಆ ಕೂಷ್ಮಾಂಡ ಫಲ ಕುಂಬಳಿಕಾಯಿನ ತರಿಸಿದ್ನಲ್ಲ, ಆ ಕುಂಬಳಿಕಾಯಿನೊಳಗಡೆ ಒಳಗಿರುವ ತಿರುಳನ್ನೆಲ್ಲ ತೆಗೆದು ತಿರುಳಿಗೆ ಬದಲಾಗಿ ಬೆಲೆ ಬಾಳುವ ಮುತ್ತುರತ್ನವನ್ನು ತುಂಬಿದ್ದಾನೆ. ಮುತ್ತುರತ್ನ ವಜ್ರ ವೈಡೂರ್ಯಗಳನ್ನು ತುಂಬಿದ್ದಾನೆ. ಈ ಕುಂಬಳಿಕಾಯಿ ಕೊಟ್ಟಂಗೂ ಆಗ್ಬೇಕು, ದಾನ ಕೊಟ್ಟಂಗೂ ಆಗ್ಬೇಕು, ಇನ್ನು ದರಿದ್ರವೆಲ್ಲ ಹಿಂಗೋಗ್ಬೇಕು ಅಂತ ನೋಡಿ ಆ ಕುಂಬಳಿಕಾಯಿನ ಸಿದ್ಧಪಡಿಸಿಕೊಂಡಿದ್ನಲ್ಲ, ಅದನ್ನು ತೆಗೆದು ಕೈ ಕೊಟ್ಟ, ತಗೊಂಡೋಗಿ ಹೆಂಡತಿ ಮಕ್ಕಳ ಜೊತೆಲಿ 100 ಕಾಲ ಚೆನ್ನಾಗಿ ಬಾಳಿ. ಶಿವ ಶಿವ, ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದ್ರೆ ಬೇರೆ ಮೇಲೆ ಬಿಡೋದೊಂದು ಕುಂಬಳಕಾಯಿ ಕೊಟ್ಟಿದ್ದಾನಲ್ಲಪ್ಪ, ಇದನ್ನು ಬೇಯಿಸಿ ಮನೇಲಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ವಲ್ಲ, ನಾನೇನ್ ಮಾಡ್ಲಿ? ಸ್ವಾಮಿ, ನಿಮಗೇನು ಕೊಡಬೇಕಾಗಿತ್ತು ಅದು ಕೊಟ್ಟಾಯ್ತು, ಹೊರಡಿ ಕೊಡಿ. ಚಂದನ್ ಅವರು, ಕಣ್ಣನ್ ಅವರು ಈ ಕಾರ್ಯಕ್ರಮ ಮೆಚ್ಚಿ, ಕಣ್ಣನ್ ಅವರು ಕೂಡ ಈ ಕಾರ್ಯಕ್ರಮ ಮೆಚ್ಚಿ 51 ರೂಪಾಯಿಗಳ ಬಹುಮಾನ ಕೊಟ್ಟರು. ಭಗವಂತವ್ರು ಒಳ್ಳೇದು ಮಾಡ್ಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ, ಗುರುದೇವೇಗೌಡರು ಈ ಕಾರ್ಯಕ್ರಮ ಮೆಚ್ಚಿ ಅವರು ಕೂಡ 101 ರೂಪಾಯಿಗಳ ಬಹುಮಾನ ಕೊಟ್ಟರು. ಭಗವಂತ ಅವ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಬೀದಿ ಒಳಗಡೆ ಕಣ್ಣೀರಾಗ್ತಾ ಬರ್ತಾ ಇದ್ದಾನೆ ಮಹಾರಾಜ. ಕುಂಬಳಕಾಯಿ ಕೊಟ್ಟನಲ್ಲಿ ಏನ್ ಮಾಡ್ಲಿ? ಬಡತನ ಬರಬಾರದು, ಈ ಬಡತನ ಬರಬಾರದು, ಬಡತನ ಬಂದರೆ ಕೆಡು ನುಡಿಗಳ ನುಡಿವರು ಜಗದಿ, ಬಡತನ ಬರಬಾರದು. ಈ ಬಡತನ ಯಾರಿಗೂ ಬರಬಾರ್ದಪ್ಪ, ಈ ಬಡತನ ಯಾರಿಗೂ ಬರಬಾರದು ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಗೋಳಾಡ್ತಿರ್ಬೇಕಾದ್ರೆ ಏನ್ ಮಾಡ್ಲಿ? ಮನೇಲಿ ನನ್ನ ಹೆಂಡತಿ ಹೆಂಗಿಸ್ತಾಳೇನೋ, ಈ ಒಂದು ಕುಂಬಳಕಾಯಿ ತರೋದಕ್ಕೆ ಅರಮನೆಗೆ ಹೋಗ್ಬೇಕಾಗಿತ್ತ ಅಂತ ಜರಿತಾಳೇನೋ, ನಾನೇನ್ ಮಾಡ್ಲಿ ಅಂತ ದುಃಖದಲ್ಲಿರ್ತಕ್ಕಂಥ ಇವನು ಇಲ್ಲ, ಇದನ್ನ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ಉರಿಸೋದಕ್ಕಿಂತ ಇದನ್ನ ಯಾರಿಗಾದ್ರೂ ಮಾರ್ಬಿಟ್ರೆ ಬಂದು ಕಾಸ್ನಲ್ಲಿ ಮಕ್ಕಳಿಗೊಂದಿಷ್ಟು ಅವಲಕ್ಕಿನಾದ್ರೂ ನೆನೆ ಯಾಕೆ ತಿನ್ನಿಸಬಹುದಲ್ಲ ಅಂತ ಈ ನತದೃಷ್ಟ ಮುತ್ತುರತ್ನ ಭಂಡಾರ ತುಂಬಿರೋ ಕುಂಬಳಕಾಯಿನ ಮಾರ್ಬಿಡ್ತಾ ಇದ್ದಾನೆ. ಈ ಪರಮಾತ್ಮನ ಆಟ ಗೊತ್ತಾಯ್ತಾ? ಕೈಗೆ ಬಂದು ತುತ್ತನ್ನ ಬಾಯಿಗೆ ಬರದ ಮಾಡ್ತಾನಂತೆ, ಕಂಡದ್ದನ್ನ ಕಾಣಬಾರ್ದ ಮಾಡ್ತಾನಂತೆ. ಹೆಂಗಿರ್ಬೇಕು ಇವನ ಆಟ? ಚಿನ್ನದ ಗಟ್ಟಿನೇ ಬಿದ್ದಿದ್ರು ಆ ಜಾಗದಲ್ಲಿ ಬಂದು ಅದ್ಕೊಂಡು ಹೋಗಂಗ್ ಮಾಡ್ತಾನಂತೆ. ಇವನ್ ಕರುಣೆ ಇದ್ರೆ ಚಿನ್ನದ ಗಟ್ಟಿ ಇರೋ ಜಾಕಿ ಇವನೇ ಕರ್ಕೊ ಹೋಯ್ತಾನಂತೆ. ಅದಕ್ಕೆ ಅವನ ಕರುಣೆ ಬೇಕು. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ಕರ್ನಂಜಿಪುರ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ. ಬೇರೆ ತೊಂಬಿಟ್ಬಿಡಿ ಸಿಡಿದು ಬೀಳ್ತಾವ. ಶನಿದೇವರ ಪಾದಕ್ಕೆ. ಇಲ್ಲೇನಾಗಿದೆ? ಇದನ್ನ ಯಾರಿಗಾರು ಮಾರ್ಬಿಡೋ ಸರಿ ಅಂತ ಬೀದಿ ಒಳಗಡೆ ಮಾರಾಟ ಮಾಡ್ತಾ ಬರ್ತಾ ಇದ್ದಾನೆ. ಯಾರು ಕೊಂಡ್ಕೊಳ್ರವ? ರಾಜರ ಮನೆಯಲ್ಲಿ ನೀಡಿದ ಕೂಷ್ಮಾಂಡ ಫಲವಯ್ಯ, ಇಂದು ಮಾರುವೆನಯ್ಯ ಕೊಂಡುಕೊಳ್ಳಿರಿ ಉಜ್ಜಯಿನಿಪುರ ನಿವಾಸಿಗಳೇ. ಇದು ಸಕ್ಕರೆ ಕುಂಬಳ, ಇದು ಸಿಹಿ ಕುಂಬಳ, ಅಯ್ಯ ಮಾರುವೆನಯ್ಯ ಕೊಂಡುಕೊಳ್ಳಿರಿ ಕೂಷ್ಮಾಂಡ ಫಲವ, ಕೂಷ್ಮಾಂಡ ಫಲವ. ಕುಂಬಳಕಾಯೇ ಯಾರು ಕೊಡ್ರಪ್ಪ? ರಾಜನ ಮನೆ ಕುಂಬಳ ಬೇಡಿ ಸ್ವಾಮಿ, ಕೊಟ್ಟಷ್ಟು ಕೊಡಿ ಸ್ವಾಮಿ. ಬೇಡಿ ಸ್ವಾಮಿ ಅಂತ ಹೇಳ್ತಾ ಇಲ್ವಾ ಸ್ವಾಮಿ? ದೊಡ್ಡ ಮನಸ್ಸು ಮಾಡಿ ಸ್ವಾಮಿ. ದೊಡ್ಡ ಮನಸ್ಸು ಮಾಡಿ ಹೇಳ್ತಾರೆ ಸ್ವಾಮಿ, ಬೇಡಿ ಅಂತ ಹೇಳ್ತಾ ಇಲ್ವಾ? ನೀವಾರು ತಗೊಳ್ಳಿ ಸ್ವಾಮಿ. ತಿನ್ನಕ್ಕೆ ಆಗಲ್ವ? ಆಗಲ್ಲ ಸರ್. ಮನೇಲಿರೋರು ತಿಂತಾರ ತಗೊಂಡೋಗಿ. ಆಯ್ತು ಬಿಡಪ್ಪ ದಾರ್ಯ. ಅದ್ರೊಳಗೆ ಮುತ್ತುರತ್ನ ಭಂಡಾರ ತುಂಬಿದೆ. ಯಾರ ಮನೆಗೆ ಸೇರಿಸ್ತಾನೋ ಈ ನಮ್ಮಪ್ಪ ಯಾರು ಗೊತ್ತು. ತಕೊಳ್ಳಿ ಅಂದ್ರು ತಗೊಳ್ಳಲ್ಲ ಇವು. ನೀವಾರು ತಗೊಳ್ಳಿ ಸ್ವಾಮಿ. ಕೋಲ್ಡ್ ಅಂತ ಅವನಿಗ. ಆ ಬೀದಿ ಒಳಗೆಲ್ಲ ನೋಡೋಣ ಯಾರ ಮನೆಗೆ ಸೇರಿಸ್ತಾನೆ ಭಗವಂತ. ನೋಡೋ ಇಂಥ ಜನಗಳವರೆಲ್ಲ ಜಗತ್ಲಿ. ಕೋಲ್ಡ್ ಇತ್ತ ಕಾಲದಲ್ಲಿ ಕೊಂಡು ಆ ಬೀದಿ ಒಳಗಡೆ ಬರ್ತಾ ಇದ್ದ.
ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ. ರಾಜರ ಮನೆಯಲ್ಲಿ ನೀಡಿದ ಪುಷ್ಪಾಂಡ ಫಲಕಾಯಿಯ. ರಾಜರ ಮನೆಯಲ್ಲಿ ನೀಡಿದ ಪುಷ್ಪಾಂಡ ಫಲಕಾಯಿಯ. ಕೊಂಡುಕೊಳ್ಳಿರಿ ಅವ್ವ ಕುಂಬಳಕಾಯಿಯ ಕುಂಬಳಕಾಯಿಯ. ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು. ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು. ಜನುಮ ಜನುಮಾದಲ್ಲೂ ಮರೆಯಲಾರೆ ನಿಮ್ಮನು ಅಯ್ಯ. ಜನುಮ ಜನುಮದಲ್ಲೂ ಮರೆಯಲಾರೆ ನಿಮ್ಮನು ಅವ್ವ. ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ ಕುಂಬಳಕಾಯಿಯ ಕುಂಬಳಕಾಯಿಯ. ಬೀದಿಗಳೆಲ್ಲ ಸುತ್ತಕೊಂಡು ಶಟ್ರಿ ಬೀದಿಗೆ ಬಂದಲ್ಲ ನುಂಗಪ್ಪ ಶಟ್ರು ಅಂತ ಒಬ್ಬ ಶಟ್ರು. ಗೊಳಕುಂಬ ಶಟ್ರು ನುಂಗಪ್ಪ ಶಟ್ರು. ಅವನ ಹೆಂಡತಿ ಹೆಸರು ಎಂಕುಬಾಯಿ ಅಂತ. ಎಂಟು ಬಾಯಿ ಸದ್ದು ಟೀ ಕುಡಿಯಕ್ಕೆ ಗಲಾಟೆ ಹಾಕದ್ದು. ಅದಕ್ಕೆಲ್ಲೋ ನಿಮ್ಗೆ ಏನು ಕೊಡಬಾರ್ದು ಅನ್ನೋದು. ಆ ಬೀದಿ ಒಳಗೆಲ್ಲ ಕೇಳ್ಕೊ ಬರ್ತಿರ್ಬೇಕಾದ್ರೆ ಶಿವ ಒಂದು ಅಯ್ಯಪ್ಪ ಸ್ವಾಮಿ ಗೀತೆ ಕೇಳ್ಕೊಂಡವ್ರದ್ದು ಆಡ್ಬಿಡೋಣ. ಟೀ ಕೊಟ್ಬಿಡಿ ಅತ್ತಾಗ ಬೇಗ ಬೇಗ ಅತ್ತಾಗ. ಇಲ್ಲಿ ಅಯ್ಯಪ್ಪನ ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಪ್ರತಿ ವರ್ಷ ಅವನ ಸೇವೆ ಮಾಡ್ತಕ್ಕಂಥವರಿದ್ದಾರೆ. ಆ ಅಯ್ಯಪ್ಪ ಭಕ್ತ ಮಂಡಳಿಯವರು ಈ ಒಂದು ಪವಿತ್ರವಾದಂಥ ಈ ಪುಣ್ಯ ದಿವಸದಲ್ಲಿ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಅಯ್ಯಪ್ಪ ಸ್ವಾಮಿ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಜಗದೊಡೆಯನಾಗಿರ್ತಕ್ಕಂಥ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಕಲರಿಗೂ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಪಂಪಾವಾಸ ಯರ್ಮಲವಾಸ ಶಬರಿಗಿರೀಶ ಶರಣಂ ಶರಣಂ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸುತಾನಂದ ಚಿತ್ತನಂದಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಸಂಗೀತ
ಸನ್ನಿಧಿಯಲ್ಲಿ ನಾನಿರುವೆ. ಬ್ರಹ್ಮಯಾಮದಲ್ಲಿ ಪೂಜಾ ಕ್ಷೇತ್ರದಲ್ಲಿ ಸನ್ನಿಧಿಯಲ್ಲಿ ನಾನಿರುವೆ. ಅಯ್ಯಪ್ಪ ಬಂದ ಪುಣ್ಯಾಕ್ಷರ ಮಂತ್ರ ಅಯ್ಯಪ್ಪ ಬಂದ ಪುಣ್ಯಾಕ್ಷರ ಮಂತ್ರ ಮಾಡಿ ಸಂತಸದ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ. ಸಾರೋಪದೇಶಗಳ ಮೊದಲ ಜಲವಾಗಿ ಹಾಡುವೆ. ಸಾರೋಪದೇಶಗಳ ನಿನ್ನಯ ಮೊದಲ ಜಲವಾಗಿ ಹಾಡುವೆ. ಈ ವಿಶ್ವದ ಹಾಡಿ ಭಗವಂತ ನಿನ್ನ ತೇಜ ಸ್ವರೂಪವ ಸಾರುವೆ. ಈ ವಿಶ್ವದ ಹಾಡಿ ಭಗವಂತ ನಿನ್ನ ತೇಜ ಸ್ವರೂಪವ ಸಾರುವೆ. ಮನದಂತರಾಳದಲ್ಲಿ ನಾನು ಮೋದಿಸುವೆ. ಸ್ವಾಮಿ ಸಂಗೀತಗೊಳಿಸೆ ಗಾನಗಂಧರ್ವನಲ್ಲವು ನಾವು ಜಪಮಾಲೆಯಂತೆ ಕೈಯಲ್ಲಿ ಮಂತ್ರ ಶ್ರುತಿ ಪಾಲ ಕಪುರನಂತೆ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ. ಶರಣಮಯ್ಯಪ್ಪ. ಓಂ ಸ್ವಾಮಿ ಶರಣಮಯ್ಯಪ್ಪ. ಚಿತ್ತನಯ್ಯಪ್ಪ ಸ್ವಾಮಿಯೇ ಶರಣ.